ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ತಮ್ಮನೇ ನೋಡಿರ್ತೀರಾ, ಎಲ್ಲಪ್ಪ ಹೋಗ್ತಿದ್ಯಾ ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಅಂತ ನಿಮಗೆಲ್ಲ ಒಂದು ಡೌಟ್ ಇರುತ್ತೆ. ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಏನೊಂದು 25 ಕಿಲೋಮೀಟ್ರ್ ಏನೋ ಅನಿಸುತ್ತೆ, ಅಂದಾಜಾಗಿ ನಾನು ಹೇಳ್ತಿದ್ದೀನಿ 25 ಕಿಲೋಮೀಟ್ರ್ ದೂರ ಇದೆ. ಅಷ್ಟೇನು ದೂರ ಇಲ್ಲ. ಓ, ನೀನು ಬಂದಿದ್ದೆಲ್ಲ ಒಂದ್ಸಲ ನೋಡಿ. ಸುಷ್ಮಾ ನೋಡಿ ರೈಡಿಂಗ್ ಜಾಕೆಟ್. ಓಯ್ ತೋರಿಸ್ಲಿ, ಇಲ್ಲಿ ಬಾ, ಈ ಕಡೆ ಬಾ. ಚೆನ್ನಾಗಿದ್ಯಾ? ಇದು ಬಂದ್ಬಿಟ್ಟು ಕೂದಲು ಬಂದ್ಬಿಟ್ಟು ಏರ್ ಫಾಲ್ ಆಗಬಾರ್ದು ಅಂತ. ನಾನು ಹಾಕೊಬೇಕು. ಸರಿ ಗಾಯ್ಸ್, ನಾನು ಬಂದ್ಬಿಟ್ಟು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಮೋಟೋ ಬ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮೋಟೋ ಬ್ಲಾಗಿಂಗ್ ಮಾಡ್ತೀನಿ. ತುಂಬ ದಿನ ಆಯಿತು ರೈಡಿಂಗ್ ಜಾಕೆಟೆಲ್ಲ ಹಾಕಿ ಹತ್ತತ್ರ ಈಸ್ಕೊಂಡು 2ನೇ ಸಲನೋ 3ನೇ ಸಲನೋ ಇದು ಆಗ್ತಿರೋದು ಅಷ್ಟೇ. ಸೊ ತುಂಬ ದಿನ ಆಯಿತು ರೈಡಿಂಗ್ ಜಾಕೆಟೆಲ್ಲ ಹಾಕಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಇದೆ, ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏನಂತೀಯಾ? ಓಕೆ ಗೈಸ್, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ತುಂಬ ದಿನ ಆಯ್ತಪ್ಪ ಗ್ಲೌಸ್ ಎಲ್ಲ ಹಾಕಿ. ಹೋಗೋಣ. ಓಂ ನಮಃ ಶಿವಾಯ. ಎಲ್ಲ ಲೈಟೆಲ್ಲ ಆಫ್ ಮಾಡಿದೆ ತಾನೆ? ಆ್ಯಕ್ಚುಲಿ ಇದಕ್ಕೆ ಪ್ಯಾಂಟ್ ಬರುತ್ತೆ, ಪ್ಯಾಂಟ್ ಹಾಕಿಲ್ಲ ನಾನು, ಸೆಕೆಗೆ ಬೇಡ ಅಂತ. ಹಾಂ, ತುಂಬ ದಿನ ಆಯ್ತಲ್ಲ ರೈಡಿಂಗ್ ಜಾಕೆಟ್ ಹಾಕಿ. ಯಾಕೆ? ಹೌದಾ? ಅದಕ್ಕೆ ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಏನಂದರೆ ಪ್ಯಾಂಟ್ ಹಾಕಿಲ್ಲ. ಪ್ಯಾಂಟ್ ಹಾಕಿದರೆ ಮಸ್ತಾಗಿರ್ತಿತ್ತು. ನಾನೇ ಪ್ಯಾಂಟ್ ಹಾಕಿಲ್ಲ, ಸ್ವಲ್ಪ ಫ್ರೀಯಾಗಿರುತ್ತೆ. ಇದು ಯಾವ ಪ್ಯಾಂಟ್ ಇದು? ಬ್ಯಾಗಿ ಪ್ಯಾಂಟ್ ತಾನೆ? ಬ್ಯಾಗಿ ಪ್ಯಾಂಟೇ ಇದು, ಬ್ಲ್ಯಾಕ್ ಕಲರು. ಯಾವ್ದು ಇದಾ? ಬ್ಯಾಗಿ ಥರನೇ ಐತೆ. ಆ್ಯಕ್ಚುಲಿ ಇವಳ್ದಿದು ಪ್ಯಾಂಟು. ನನ್ನ ಪ್ಯಾಂಟ್ ಇವಳು ಹಾಕ್ಕೊತಾಳೆ, ಇವಳ ಪ್ಯಾಂಟ್ ನಾನು ಹಾಕ್ಕೊತೀನಿ. ಆ ಥರ ನಾವಲ್ಲ. ಹಾಂ, ಜಾಕೆಟ್ ಕರೆಕ್ಟಾಗಿದೆಯಾ? ನಾನು ಅಂದೆ ಸ್ವಲ್ಪ. ಹಾಂ, ಅವರು ಪೆಟ್ರೋಲ್ ಹಾಕ್ಕೊಂಡು ಹೋಗ್ತಾರೆ ಹಂಗೆ. ಸುಷ್ಮಾ, ಹೆಂಗಿದೆ ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡು? ನೀನೊಂದು ಎಕ್ಸ್ಪೀರಿಯನ್ಸ್ ಎಲ್ಲಪ್ಪ ನೋಡೋಣ. ಹಾಂ ಹಾಂ, ಸೆಕೆ ಹಾಗೆ ಆಗುತ್ತೆ. ಸೇಫ್ಟಿ ಟೈಟ್ ಆಗಿದೆಯಾ? ಆ್ಯಕ್ಚುಲಿ ಗಾಯ್ಸ್, ನಾನು ನೋಡಿ ಮರ್ತೋಗೇ ಹೋಗ್ಬಿಟ್ಟೆ. ನಾನು ಎಲ್ಲಿ ಹೋಗ್ತಿದ್ದೀನಿ, ಏನು ಬ್ಲಾಗ್ ಅಂತಲೇ ನಾನು ಹೇಳಿಲ್ಲ. ಏನು ಮಾಡೋದು, ಅರ್ಜೆಂಟಾಗೇ ಬಂದ್ವಿ ಇಲ್ವಾ? ಬೆಳಗ್ಗೆಯಿಂದ ಎದೋಲೆ ಅಂದರೆ ಇವಳೇ ಎದೋಲಲ್ಲ, ಇಲ್ಲಾಂದರೆ ಬೆಳಗ್ಗೆನೇ ಬಿಡಬೇಕಿತ್ತು ನಾವು. ಆ್ಯಕ್ಚುಲಿ ನಾಳೆ ಇರೋದು ಫಂಕ್ಷನ್, ಒಂದು ಫಂಕ್ಷನ್ ಐತೆ. ಸೊ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ. ಅದೇನು ಫಂಕ್ಷನ್ ಅದಲ್ಲ ಬಂದ್ಬಿಟ್ಟು ಈ ವ್ಲಾಗಲ್ಲೇ ನೋಡ್ತೀರಾ ಅನಿಸುತ್ತೆ. ನಾನು ಬಂದ್ಬಿಟ್ಟು 2 ಪಾರ್ಟೆಲ್ಲ ಹಾಕಲ್ಲ, ಒಂದೇ ವ್ಲಾಗಲ್ಲಿ ಮುಗಿಸ್ಬಿಡ್ತೀನಿ. 2 ಪಾರ್ಟ್ ಆಗಿದ್ರೆ ನಿಮಗೆ ಬೋರಿಂಗ್ ಆಗುತ್ತೆ, ಸುಮ್ಮನೆ ಏನಕ್ಕೆ ಅಂತ ಈ ವ್ಲಾಗಲ್ಲೇ ನಾನು ತೋರಿಸ್ಬಿಡ್ತೀನಿ. ಪರವಾಗಿಲ್ಲ, ಒಂದು 20 ನಿಮಿಷ ಆಗಲಿ ಇಲ್ಲ 15 ನಿಮಿಷ ಆಗಲಿ, ವ್ಲಾಗೆಲ್ಲ ಚೆನ್ನಾಗಿರುತ್ತೆ. ಸೊ ಏನು ಫಂಕ್ಷನ್ ಪಾಪ ಅದು? ನನಗದು ಮರ್ತೋಗ್ಬಿಟ್ಟೆ. ಏನೋ ಪೂಜೆ, ಸತ್ಯನಾರಾಯಣ ಪೂಜೆ ಅಂತಾರೆ. ಮತ್ತೆ ಏನು ಪಾಪ? ಗಣೇಶ ಪೂಜೆನಾ? ಹಾಂ 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 ಹಾಂ. ತುಂಬ ದೂರ ಅಲ್ಲ, ನಾವೆಲ್ಲ ರೈಡ್ ಮಾಡಲ್ಲ. ಏನೊಂದು ಜಸ್ಟ್ ಒಂದು 30 ಕಿಲೋಮೀಟ್ರ್ ಅಷ್ಟೇ. ಸಾಕಲ್ಲ 300ಗೆ ಹಾಕಿದ್ದೀನಿ ಪೆಟ್ರೋಲು. ನಂದು ರೈಡಿಂಗ್ ಜಾಕೆಟು ತುಂಬ ಲೂಸ್ ಆಗಿದೆ. ಹಾಂ, ಯಾಕಂದರೆ ನಾನು ತಗೊಳ್ಳುವಾಗ ನಮ್ಮಮ್ಮ ಕರ್ಕೊಂಡೋಗಿ ತಗೊಂಡೆ. ಅವರು ನೀನೇನು ಈ ಸೈಜಲ್ಲೇ ಇರ್ತೀಯಾ, ಸ್ವಲ್ಪ ದೊಡ್ಡದಾಗೆ ತಗೊಳ್ಳೋ ಅಂತ ಅಂದ್ಬಿಟ್ರು. ಅವರು ಎಲ್ಲರ ಅಮ್ಮನೂ ಅದೇ ಥರ ತಾನೆ. ಇವಾಗ ಬಟ್ಟೆ ತಗೊಳ್ಳೋಕೆ ಹೋದರೆ ಅದು ಅಂದೇ ಅಂತಾರೆ, ಸ್ವಲ್ಪ ದೊಡ್ಡದಾಗಿ ತೆಗಿಯೋ, ಸ್ವಲ್ಪ ಫಿಟ್ಟಾಗಿರೋದು ಬೇಡ ಅಂತ. ಅದೇ ಥರನೇ ನಮ್ಮಮ್ಮನೂ ಅಂದರು.
ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ನಾನು ಎಷ್ಟು ಸಣ್ಣಗಿದ್ದೀನಿ. ಅಯ್ಯೋ ಟ್ರಾಫಿಕ್ ಅಪ್ಪ ತಿರ್ಗಾ. ಸಿಗ್ನಲ್ 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 ಐ ಅವಾಯ್ಡ್, ಬಟ್ ಸಿಗ್ನಲ್ಸ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ಅಪ್ಪ ಗಾಡಿ ಸ್ವಲ್ಪ ರೆಡಿ ಮಾಡಬೇಕು. ಮಾಡ್ತೀನಿ ಸ್ವಲ್ಪ ರೀಸ್ಟೋರೇಷನ್ ಮಾಡೋಣ. ಮಾಡಿಫಿಕೇಶನ್ ಇಲ್ಲ, ರೀಸ್ಟೋರೇಷನು ಮಾಮೂಲಿ ಇಲ್ಲ, ಕಂಪ್ಲೀಟ್ ರೀಸ್ಟೋರೇಷನು. ಸ್ಟಾಕಲ್ಲಿ ಇರುತ್ತಲ್ಲ ಗಾಡಿ, ಶೋರೂಮಿಂದ ಕೊಟ್ಟರೆ ಹೆಂಗಿರುತ್ತೆ ಗಾಡಿ ಆ ಥರ ಮಾಡ್ತೀನಿ, ನಾನೇ ಮಾಡ್ತೀನಿ. ತಿರ್ಗಾ ಸಿಗ್ನಲಾ? ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಹೋಗ್ಬಿಡೋಣ. ನಾವು ಹೋಗ್ಬಿಡ್ಬೋದು. ಆ ಬುಲೆಟ್ ಕಷ್ಟ ಅನಿಸುತ್ತೆ, ಮಿರರ್ ಐತಲ್ಲ ಅದಕ್ಕೆ. ನಂಬರ್ ಪ್ಲೇಟ್ ನೋಡ್ದೆ ಹಿಂದೆ. ಯಪ್ಪ ಪುಣ್ಯ ಮಿರರ್ ಇದ್ದಿಲ್ಲ. ಸೌಂಡ್ ಹೆಂಗಿದೆ ಸುಷ್ಮಾ? ತುಂಬ ದಿನ ಆಯ್ತಲ್ಲ ಸ್ಟಾರ್ಟ್ ಮಾಡಿ ಗಾಡಿ. ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಿಲ್ಲ ಅಂದರೆ ಬ್ಯಾಟ್ರಿ ಡೌನ್ ಆಗಿಬಿಡ್ತಪ್ಪ ಅಷ್ಟು ಬೇಗ. ನೋಡು, ಜೀವನ ಒಂದು ವಸ್ತು ಯೂಸ್ ಮಾಡಿದ್ರೂ ಕಷ್ಟ, ಯೂಸ್ ಮಾಡಿಲ್ಲ ಅಂದ್ರೂ ಕಷ್ಟ. ಹಿಂಗಿದ್ರೆ ಹೆಂಗಪ್ಪ ಜೀವನ? ಕರಿಷ್ಮಾ ಕಿಚ್ತಾ ಇದ್ದಾಳೆ ಟ್ರಾಫಿಕಲ್ಲಿ. ನನ್ನ ಬಿಟ್ಬಿಡೋ ರೇಡಿಯೇಟರ್ ಫ್ಯಾನು. ಎಷ್ಟೊಂದು ಜನ ಇಲ್ಲ ಹಾಂ ಇಲ್ಲ, ಕೆಲವೊಬ್ರೆಲ್ಲ ಕೇಳ್ತಿದ್ರಲ್ಲ, ಏನು ಡ್ಯೂಕ್ 200ಗೆ ಹೋಗ್ಬಿಟ್ಟು ಕರಿಷ್ಮಾ ಅಂತ ಇಕ್ಕಿದ್ದಾರೆ ಅಂತ. ಅದೇನಂದರೆ ಕಾರ್ತಿ, ಇಷ್ಮಾ, ಸುಷ್ಮಾ, ಲಾಸ್ಟಲ್ಲಿ ಮಾ ಬರುತ್ತಲ್ಲ, ಸುಷ್ಮಾ. ಸೊ 2 ಹೆಸರು ಆ್ಯಡ್ ಮಾಡಿ ಕರಿಷ್ಮಾ ಅಂತ ಇಕ್ಕಿದ್ದಾರೆ. ಸೊ ಅದು ನಮ್ಮ ಫ್ಯಾಮ್ಲಿಯಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು. ನಾನು ಕೇಳಿದೆ ಅವ್ರನ್ನ. ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಏನಂತ ಸಜೆಸ್ಟ್ ಮೀ ಎನಿ ನೇಮ್ ಅಂತ ಹಾಕಿದ್ದೆ. ಸೊ ಗಾಡಿಗೆ ಅವರು ಎಷ್ಟೋ ಹೆಸರು ಬಂತು, ನನಗೆ ಕರಿಷ್ಮಾ ಅಂತ ಬಂತಲ್ಲ. ಸೊ ತುಂಬ ಲೈಕ್ ಆಯಿತು ನೋಡಿದ ತಕ್ಷಣ. ಇಲ್ಲ, ನನಗೆ ಹೆಂಗೆ ಗೊತ್ತಾಗಿರ್ಬೇಕು, ಬ್ಯಾಂಗ್ಳೂರು ಫುಲ್ಲು ಗ್ರೀನರಿ ಆಗಿರಬೇಕು. ಇವಾಗ ಮಂಗಳೂರು ಹೋಗಿದ ತಕ್ಷಣವೇ ಅದೊಂದು ಫೀಲ್ ಕೊಡುತ್ತಲ್ಲ. ಕೇರಳದಲ್ಲಿ ಮಂಗಳೂರು, ಚಿಕ್ಕಮಂಗ್ಳೂರು ಸೈಡಲ್ಲಿ ನೀವು ಮಲೆನಾಡಿಗೆ ರೀಚ್ ಆಗಿದ್ದೀರಾ ಅಂತ ಒಂದು ವೈಬ್ ಕೊಡುತ್ತೆ ಗೊತ್ತಾ. ಬಟ್ ಎನಿ ಟೈಮ್ ಮಳೆ ಬರ್ತಾನೇ ಇರಬಾರ್ದು, ಒಂಥರ ಕ್ಲೈಮೇಟ್ ಚೆನ್ನಾಗಿರಬೇಕು, ಫುಲ್ ಗ್ರೀನರಿ, ಮರ ಇರಬೇಕು. ಹೆಂಗಿರುತ್ತೆ? ಹಾಂ, ಇಲ್ಲೆಲ್ಲ ಇತ್ತು ಮರ ಸೆಂಟ್ರಲ್ಲಿ. ಕಟ್ ಮಾಡಿ ನೋಡಿ ಮೆಟ್ರೋ ಹಾಕಿದ್ದಾರೆ. ನಾಗವಾರ ಸೈಡೆಲ್ಲ ಎಷ್ಟೊಂದು ಜನ ಬಂದಿರ್ತೀರಾ ಅನಿಸುತ್ತೆ. ಎಷ್ಟೊಂದು ಮರ ಕಟ್ ಮಾಡಿಬಿಟ್ರು. ರೈಟ್ ಇದೆಯಾ? ನಾಪ್ಕ ಬಂತ ಇವಾಗ? ಅದೇ ಅಪಾರ್ಟ್ಮೆಂಟ್ ಅನ್ಸುತ್ತೆ. ಅದು ಎಲ್ಲ ಎಷ್ಟು ರೇಟ್ ಗೊತ್ತಾ ಅಪಾರ್ಟ್ಮೆಂಟು? ಏನೊಂದು ಮಿನಿಮಮ್ ಇರುತ್ತೆ, 1.5 ಕೋಟಿ, ಜಾಸ್ತಿ ಇಲ್ಲಲ್ಲ. ಫೋನ್ ಮಾಡು, ಬಿಡಲ್ಲ ಒಳಗಡೆ. ಹಾಂ, ಅಮ್ಮಗೆ ಫೋನ್ ಮಾಡು. ಸರಿ ಗಾಯ್ಸ್, ನಾನು ಬಂದ್ಬಿಟ್ಟು ಆದರೆ ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನಾನು ನಾಳೆ ಬೆಳಗ್ಗೆನೇ
ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಫುಲ್ ಟಯರ್ಡು. ಹೋಗಿದ ತಕ್ಷಣ ರೈಡಿಂಗ್ ಜಾಕೆಟೆಲ್ಲ ಬಿಚ್ಬಿಟ್ಟು ರೈಡಿಂಗ್ ಜಾಕೆಟೆಲ್ಲ ರಿಮೂವ್ ಮಾಡಿಬಿಟ್ಟು ಆರಾಮಾಗಿ ಶಾರ್ಟ್ಸ್ ಹಾಕ್ಕೊಂಡು ಮಲ್ಕೊಬೇಕು ಅಷ್ಟೇ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಇರುತ್ತೆ. ಸೊ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. Few moments later. ಆ್ಯಕ್ಚುಲಿ ಬಂದು PS ಗೇಮಲ್ಲ, PS3 ಗೇಮೆಲ್ಲ ಆಡಿ ಊಟ ಮಾಡಿ ಟೀ ಎಲ್ಲ ಆಯಿತು. ಸೊ ಒಂದು 2-3 ಕ್ಲಿಪ್ ತೆಗಿಯೋಣ ಅಂತ ಇದು ಬಂದ್ವಿ. ಸೊ ಆ್ಯಕ್ಚುಲಿ ಹೊರಗಡೆನೇ ತೆಗಿಬೋದಿತ್ತು. ಒಂಥರ ಸೌಂಡ್ ಐತೆ, ಗೇಮ್ ಮಾಡ್ತಿದ್ದಾರೆ. ಹೆಂಗಿದೆ ಅಪಾರ್ಟ್ಮೆಂಟು? ನಮ್ಮ ಮನೆ ಅಲ್ಲಪ್ಪ, ನಮ್ಮ ಮಾವ ಮನೆ. ಓಕೆನಾ? ಅಷ್ಟು ಬೇಗ ಕಮೆಂಟ್ ಮಾಡಬೇಡಿ, ಕೆಲವೊಬ್ರು ಕಮೆಂಟ್ ಮಾಡಿಬಿಡ್ತಾರೆ. ಅದಕ್ಕೆ ಇಲ್ಲಿ ನೋಡ್ದ ಗಣಪತಿ. ಪೂಜೆ ಐಟಮ್ಸ್ ಎಲ್ಲ ಬೆಳಗ್ಗೆಗೆ ರೆಡಿ ಮಾಡ್ತಿದ್ದಾರಲ್ಲ. ಬೆಳಗ್ಗೆಗೆ ರೆಡಿ ಮಾಡ್ತಿದ್ದಾರೆ. 2 ಗಂಟೆಗೆ ಎದ್ದೇಳಬೇಕು. ಎದ್ದೋಲಿ, ನಾವೆಲ್ಲ ಎದ್ದೋಲಲ್ಲ. ನಿಮ್ಮನ್ನು ಸೇರಿಸಿನೇ ಹೇಳ್ತಾರೆ. ನೋಡೋಣ. ಸರಿ ಗೈಸ್, ನಾನು ಬಂದ್ಬಿಟ್ಟು ಬೆಳಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಮುಗಿಯಲ್ಲ ಅನಿಸುತ್ತೆ ಅಲ್ವಾ? ನೈಟ್ 12 ಗಂಟೆ ತನಕ ಇವರು ಮಾತಾಡ್ಕೊಂಡಿರ್ತಾರೆ. ಏನೂ ಕೆಲಸ ಅಲ್ಲ, ಮಾತಾಡ್ತಾ ಇದ್ದಾರೆ. ಸೊ ಅವ್ರ ಮುಂದೆಲ್ಲ ವ್ಲಾಗ್ ಮಾಡಿ ಸುಮ್ಮನೆ ಏನಕ್ಕೆ ಎಲ್ಲ ತೋರಿಸ್ಕೊಂಡಾಗೆಲ್ಲ ಬೇಡ ಅಂತ ಅನಿಸ್ತೈತೆ. ಅವರೆಲ್ಲ ಕ್ಯಾಮ್ರಾ ಎಲ್ಲ ಸ್ವಲ್ಪ ಇದು ಅವಾಯ್ಡ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಬಂದ್ಬಿಟ್ಟು ಸಪ್ರೇಟಾಗಿ ಬಂದ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸರಿನಾ? ಸರಿ, ನಾನು ಬಂದ್ಬಿಟ್ಟು ಬೆಳಗ್ಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. The next day. ಸೂಪರ್, ಮಸ್ತಾಗೈತೆ. ಸ್ಯಾರಿ ಅಬ್ಸರ್ವ್ ಮಾಡ್ದ, ಡಿಫ್ರೆಂಟ್ ಆಗೈತಿ. ಹೆಂಗೆ ಕಟ್ಟಿದ್ಯಾ ಗೊತ್ತಿಲ್ಲಪ್ಪ. ಲೆಹಂಗಾ ಥರ ಇಲ್ಲ, ತಿರುಗು. ಫ್ರಂಟಲ್ಲಿ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ನಾನೇ ನಿದ್ದೆ ಮೂಡಲ್ಲಿದ್ದೀನಿ. ಸ್ನಾನ ಮಾಡಿರೋದು ಏನೂ ಮಾಡಿಲ್ಲ, ನಿದ್ದೆ ಮೂಡಲ್ಲಿದ್ದೀನಿ. ಇಲ್ಲಿ ಏನೇನೋ ಮಾಡ್ತಿದ್ದಾಳೆ ಬೆಳಗ್ಗೆ. ಹೈ 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 ಭರ್ಜರಿ, ಫುಲ್ ಭರ್ಜರಿ. ರೆಡಿ ಆಗ್ಬಿಟ್ಟ ನೀನು? ಪರ್ಫ್ಯೂಮ್ ಬ್ಯಾಗಲ್ಲೇ ಇರಬೇಕು. ಎಲ್ಲಿ ಬ್ಯಾಗು? ಅಲ್ಲೈತೆ ನೋಡಲ್ಲಿ. ಏ ಹೆಂಗೆ ಮಸ್ತಾ? ನನಗೆ ನನಗೆ ಏನು ನನಗೆ? ಪರ್ಫ್ಯೂಮ್ ಸಾಕು ಸಾಕು ಸಾಕು. ಅಯ್ಯೋ, ಹೆಂಗಿದೆ ಅಂತ ಔಟ್ಫಿಟ್ ಹೇಳಿ ಇಬ್ಬರದು. ಚೆನ್ನಾಗಿದ್ಯಾ? ಬಾ ಪೂಜೆಗೆ ಹೋಗೋಣ. ಮಸ್ತಾಗಿದಲ್ಲ ದೇವರಲ್ಲಿ ನೋಡಿ.
ಅಯ್ಯರ್ ಬಂದರು, ಎಲ್ಲ ರೆಡಿ ಮಾಡ್ತಿದ್ದಾರೆ. ಟೆಲ್ ಹಾಯ್. ಹಾಯ್. ಪೂಜೆಗೆಲ್ಲ ರೆಡಿ ಆಗ್ತಿದೆ. ಸರಿಯಾಗಿ ಬ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲಪ್ಪ. ವಾಟ್ಸ್ ಯುವರ್ ನೇಮ್? ರಕ್ಷನ್. ನಿನ್ನ ಹೆಸರೇನು? ವಿಕ್ರಮ್ ಆದಿತ್ಯ. ಆನಂದ ಸುಖಾಸುರಾಯ ನಮಃ. ತದೇವ ಲಕ್ಷ್ಮಂ ಸುರಂ ತದೇವ ತಾರಾ ಬಲಂ ಚಂದ್ರ ಬಲಂ ತದೇವ ವಿದ್ಯಾ ಬಲಂ ದೇವ ಬಲಂ ತದೇವ ಲಕ್ಷ್ಮೀ ಪದೇ ಲಿಂಗಂ ಸ್ವಾಮಿ. இடது மூடி வலது தொடமையில் வச்சுக்கோங்க. வலது தொட இடது கையில போட்டுக்கோங்க. வலது கை மூடிக்கோங்க. சொல்லுங்க. சுக்லாம் வரதரம் விஷ்ணும் சசிவர்ணம் சதுர்புஜம் பிரசன்னா வதனம் ಧ್ಯಾಯೇತ್ ಸರ್ವ ಯೋಗಾನಾಂ ಪ್ರವಸಿಷ್ಯತೆ. ಕೊಟ್ಟಿರಮ್ಮ ಕೊಟ್ಟಿರಿ. ಫಲ ಸಿದ್ಧತೆ ಸತ್ಯಾಯ ಮಾತೃವಂಶ ಪಿತೃವಂಶ ಸುಖ ಸಂಯೋಜಿತ ಆನಂದ ಅಪರಾಧ ರುಕ್ಕಂತೆ ಮಮಸ್ಸಮ ಧೀರತ ಯಜ್ಞಬಲ ವಿದ್ಯಾಬಲ ದೈವಬಲ ಬುದ್ಧಿಬಲ ದಶ ಯೋಗ್ಯಬಲಾನಿ ಸತ್ಯಾನ ಶ್ರೀ ಕಲ್ಯಾಣ ಓಕೆ ಗೈಸ್, ನನ್ನ ವ್ಲಾಗ್ನ ಏನು ಮಾಡ್ಕೊತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ತುಂಬ ಟಯರ್ಡ್ ಆಯಿತು. ಸೊ ಬರುವಾಗ ನಾನು ವ್ಲಾಗೇ ಮಾಡಿಲ್ಲ. ಸೊ ಆಲ್ಮೋಸ್ಟ್ ಚೆನ್ನಾಗಿ ವ್ಲಾಗೇ ಮಾಡಿಲ್ಲ. ಈ ವ್ಲಾಗ್ ಹೆಂಗೆ ಬಂತಂತನೂ ಗೊತ್ತಿಲ್ಲ. ಸೊ ಇನ್ನೂ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಸೊ ಸಪೋರ್ಟ್ ಮಾಡಿ. ತುಂಬ ಮೈಕೈ ಎಲ್ಲ ನೋತೈತೆ, ಏನಂತಲೇ ಗೊತ್ತಿಲ್ಲ. ನೀನು ಎಕ್ಸ್ಪೀರಿಯನ್ಸ್ ಹೇಳು ಸುಷ್ಮಾ. ಏಯ್, ನಿನ್ನ ಎಕ್ಸ್ಪೀರಿಯನ್ಸ್ ಏನು? ಜಸ್ಟ್ 20 ಕಿಲೋಮೀಟ್ರು ಇಲ್ಲ, ಅದು 25 ಕಿಲೋಮೀಟ್ರು ಇಲ್ಲ. ಜಾಕೆಟ್ ಬಂದು ನನಗೆ ತುಂಬಾ ಟೈಟ್ ಇದೆ. ಹಾಂ, ಕತ್ತತ್ರ ಎಲ್ಲ ನೋವ್ತೈತೆ ನನಗೆ. ಹಾಂ, ಇವಾಗ ಬಂದ್ವಿ ಮನೆಯಲ್ಲಿ ನೋಡಿ. ಹಂಗೆ ಬಿದ್ದಿದೆ. ಸರಿ, ಹಂಗೆ ವ್ಲಾಗ್ ಎಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಹೆಂಗೆ ಬಂದಿದೆ ಅಂತಲೂ ಗೊತ್ತಿಲ್ಲ. ಸೊ ನೋಡಬೇಕು, ಎಡಿಟ್ ಮಾಡಿ ಹಾಕಿರ್ತೀನಿ. ಸೊ ಸಪೋರ್ಟ್ ಮಾಡಿ ಗೈಸ್. ಸೊ ಇನ್ನು ಮುಂದೆ ವ್ಲಾಗೆಲ್ಲ ಬರುತ್ತೆ. ಸೊ ಆಚೆ ಕಡೆ ಹೋಗೋದೆಲ್ಲ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಸೊ ಲವ್ ಯು. ಸೊ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಅವ್ರದ್ದು ಮೇಕಪ್ ವ್ಲಾಗೆಲ್ಲ ಬರ್ತಿದೆ. ಸೊ ನನಗೆ ಒಂದು ಸರ್ಪ್ರೈಸ್ ಆಗಿದೆ. ಸೊ ನೋಡೋಕ್ಕೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ ಗೈಸ್. ಸೊ ಲವ್ ಯು. ಸಪೋರ್ಟ್ ಮಾಡಿ ಗೈಸ್.